ಹೌ ಟು ಆ್ಯಂಡ್ ಸ್ಟೈಲ್. ಹೌ ಟು ಆ್ಯಂಡ್ ಸ್ಟೈಲ್. ಇವತ್ತು ಈ ಕೆಟಗರಿ ಬಗ್ಗೆ ಮಾತಾಡೋಣ ನಾವು. ಅದಕ್ಕಾಗಿ ವಿಡಿಯೋಗೆ ಲಾಸ್ಟ್ ತನಕ ನೋಡ್ರಿ. ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಲಾವಿದ ಬಾಷಾ ಖಾನ್. ಸೊ ಗೆಳೆಯರೆ, ಹೌ ಟು ಆ್ಯಂಡ್ ಸ್ಟೈಲ್ ಸಿಕ್ಕಾಪಟ್ಟೆ ಕೆಟಗರಿಗಳು ಅದಾವ ಯೂಟ್ಯೂಬ್ ಮೇಲೆ. ಬೇರೆ ಬೇರೆ ಕೆಟಗರಿ ಚಾನಲ್ಗಳು ನೀವು ತೆಗಿತೀರಿ. ಎಂಟರ್ಟೈನ್ಮೆಂಟ್ ಆಗಲಿ, ಕಾಮಿಡಿ ಆಗಲಿ, ಹೌ ಟು ಸ್ಟೈಲ್ ಆಗಲಿ, ಎಜುಕೇಷನ್ ಆಗಲಿ ಮತ್ತು ಮೋಟಿವೇಶನ್ಗಳು ಬಹಳಷ್ಟು ಕೆಟಗರಿ ಅದಾವ. ಅದರೊಳಗೆ ಒಂದು ಭಾಳ ಇಂಪಾರ್ಟೆಂಟ್ ಕೆಟಗರಿ ಅಂದರೆ ಅದು ಹೌ ಟು ಆ್ಯಂಡ್ ಸ್ಟೈಲ್. ಈಗ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ, ಸರ್ಸು ಅಡುಗೆ ಅಂತ ಒಂದು ಚಾನೆಲ್ ಇದೆ. ಇವರು ನನಗೆ ಒಂದು ಕಮೆಂಟ್ ಮಾಡ್ತಾರೆ, ಸರ್ ಯಾವ ಥರ ಕ್ವಶನ್ ಏನಂದರೆ, ಸರ್ ಹೌ ಟು ಸ್ಟೈಲ್ ಒಳಗೆ ಯಾವ ಥರದ ವಿಡಿಯೋ ಬರುತ್ತೆ ಸರ್? ಒನ್ಲಿ ರೆಸಿಪಿ ವಿಡಿಯೋಗಳನ್ನು ಅಷ್ಟೇ ಹಾಕಬೇಕಾ ಅಥವಾ ಬೇರೆ, ಮತ್ತು ಪ್ಲೀಸ್ ಸರ್ ಹೆಲ್ಪ್ ಮೀ ಅಂತ ಬೇರೆ ಬೇರೆಯನ್ನು ಕೂಡ ಹಾಕ್ಬೋದಾ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಮೊದಲು ಮೋಸ್ಟ್ ಆಫ್ ಇಂಪಾರ್ಟೆಂಟ್ ನಿಮಗೆ ಹೇಳಬೇಕಂದ್ರೆ ನಿಮ್ಮ ಚಾನಲ್ದ ಕೆಟಗರಿ ಭಾಳ ಮುಖ್ಯ. ಯಾಕಂದರೆ ನಿಮ್ಮ ವಿಡಿಯೋಸ್ಗಳು, ನಿಮ್ಮ ಚಾನಲ್ದ ಥೀಮ್ ಯಾವ ಕೆಟಗರಿ, ನಿಮ್ಮ ವಿಡಿಯೋ ಯಾವ ಕೆಟಗರಿಯಲ್ಲಿ ಇದ್ದೇವೆ, ಅದು ಚಾನಲ್ದ ಒಂದು ಅಲ್ಗೋರಿದಮ್ ತಿಳಿಸ್ಬೇಕು. ಅಲ್ಲಿ ಚಾನಲ್ನಲ್ಲಿ ನಿಮ್ಮ ವಿಡಿಯೋ ಮೇಲೆ ವ್ಯೂಸ್ ಬರಬೇಕಾದ್ರೆ ನಿಮ್ದು ಕೆಟಗರಿ ಕೂಡ ಭಾಳ ಮುಖ್ಯ. ಮತ್ತು ನಿಮ್ಮ ಚಾನಲ್ ಕೀವರ್ಡ್ಗಳು ಭಾಳ ಮುಖ್ಯ. ನಿಮ್ಮದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೂಡ ಭಾಳ ಮುಖ್ಯ. ಮತ್ತು ನಿಮ್ಮದು ವಿಡಿಯೋದಲ್ಲಿ ಇರುವಂಥ ಟ್ಯಾಗ್ಗಳು ಭಾಳ ಮುಖ್ಯ. ಇದೇ ಥರ ನಿಮ್ಮದು ವಿಡಿಯೋ ಯಾವ ಕೆಟಗರಿ ಮೇಲೆ. ಹೌ ಟು ಅಂದರೆ ಶಬ್ದ ಏನು? ಇಂಗ್ಲೀಷ್ನಲ್ಲಿ ಹೌ ಟು ಅಂದರೆ ಅದು ಹೇಗೆ, ಹಿಂದಿ ಮೇ ಕೈಸೆ, ಕನ್ನಡದಲ್ಲಿ ಹೇಗೆ ನಾವು ಅಡುಗೆ ಮಾಡಬಹುದು, ಹೇಗೆ ನಾವು ಅಡುಗೆ ಮಾಡುವುದು, ಹೇಗೆ ನಾವು ಜಿಮ್ ಮಾಡುವುದು, ಹೇಗೆ ನಮ್ಮ ಬಾಡಿ ಬಿಲ್ಡಿಂಗ್ ಮಾಡುವುದು, ಹೇಗೆ ನಮ್ಮ ಬಾಡಿಯನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೋದು, ಹೇಗೆ ನಾವು ಫಾರಮ್ ತುಂಬುವುದು. ಇದೇ ಕೆಟಗರಿ ಹೇಗೆ 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 ಶಬ್ದ ಎಲ್ಲಿ ಬರ್ತೈತಲ್ಲ ಅದು ಹೌ ಟು ಆ ಕೆಟಗರಿ ಬರ್ತೈತಿ. ಯಾವ ವಿಡಿಯೋದ ಟೈಟಲ್ದಲ್ಲಿ ನೀವು ಹೌ ಟು ಅಡುಗೆ ಮಾಡೋದು ಹೇಗೆ, ಇವತ್ತು ಇಡ್ಲಿ ಮಾಡೋದು ಹೇಗೆ, ಇವತ್ತು ಸಾಂಬಾರು ಮಾಡೋದು ಹೇಗೆ, ಓಕೆ, ಇವತ್ತು ಪೂರಿ ಮಾಡೋದು ಹೇಗೆ ಮತ್ತು ಇನ್ನೂ ಭಾಳಷ್ಟು ಕೆಟಗರಿ ಅದಾವ ಹೌ ಟು ಒಳಗೆ. ಹೇಗೆ ಶಬ್ದ ಎಲ್ಲಿ ಬರ್ತೈತಿ ಅಲ್ಲಿ ಅದು ಹೌ ಟು ಒಳಗೆ ಬರ್ತೈತಿ. ಈ ಹೌ ಟು ಆ್ಯಂಡ್ ಸ್ಟೈಲ್ ಇದು ಎರಡು ಶಬ್ದಗಳು ಅದಾವ. ಹೌ ಟು ಬೇರೆ ಆ್ಯಂಡ್ ಸ್ಟೈಲ್ ಬೇರೆ. ಸ್ಟೈಲ್ ಮಾಡುವ ಬ್ಯೂಟಿ ಪಾರ್ಲರ್, ಬ್ಯೂಟಿ ಬಗ್ಗೆ ಮಾತಾಡ್ತೀರಾ ನೀವು. ಹೇಗೆ ನಾವು ಸುಂದರವಾಗಿ ಇರೋದು, ಸ್ಟೈಲ್ ಹೇಗೆ ನಾವು ಬಟ್ಟೆ ಧರಿಸ್ಬೋದು, ಯಾವ ಬಟ್ಟೆ ಧರಿಸಿದ್ರೆ ಏನಾಕೈತಿ, ನಮ್ದು ಸ್ಟೈಲನ್ನು ತೋರಿಸೋದು. ನಾ ಇಷ್ಟು ಕೋಟಿ ಬಂಗ್ಲೆನಲ್ಲಿ ಇರ್ತೀನಿ, ಇದು ನನ್ನ ಲೈಫ್ ಸ್ಟೈಲ್. ಇದು ಹೌ ಟು ಆ್ಯಂಡ್ ಸ್ಟೈಲ್. ಎರಡು ಕೆಟಗರಿ ಇದರೊಳಗೆ ಬಂದು ಹೇಗೆ ನಮ್ಮ ಲಕ್ಸರಿ ಲೈಫ್ ತೋರಿಸೋದು, ಹೇಗೆ ನಾವು ಹಳ್ಳಿಯಲ್ಲಿ ಇದ್ದೀವಿ, ಹೇಗೆ ನಮ್ಮದು ದಿನನಿತ್ಯ ಜೀವನದ ಸ್ಟೈಲ್ ಅದ, ನಾವು ಹೊಲದಲ್ಲಿ ಏನು ಕೆಲಸ ಮಾಡ್ತೀವಿ, ಇದು ಸ್ಟೈಲ್ ಒಳಗೆ ಬರ್ತೈತಿ. ಯಾವುದೇ ಒಂದು ಬಡ ಕುಟುಂಬ ಹಿಡಿದ ಕೇಸಿಂದ್ರೆ ಕೋಟ್ಯಾಂತರ ರೂಪಾಯಿ ಇರುವಂಥ ಶ್ರೀಮಂತನೂ ನಿಜ ಜೀವನದಲ್ಲಿ ನಡೆಯುವಂಥ ಆ ಜೀವನ ಚರಿತ್ರೆಯನ್ನು ತೋರಿಸಲ್ಲ ಹೌ ಟು ಸ್ಟೈಲ್ ಒಳಗೆ ಬರ್ತೈತಿ. ಇದು ಸರಿಯಾಗಿ ತಿಳ್ಕೊರಿ. ಈ ಹೌ ಟು ಆ್ಯಂಡ್ ಸ್ಟೈಲ್ ಮತ್ತು ಹೌ ಟು ಆ್ಯಂಡ್ ಸ್ಟೈಲ್ ಕೆಟಗರಿ ಇಟ್ಕೊಂಡು ನಾವು ಬೇರೆ ವಿಡಿಯೋಸ್ಗಳನ್ನು ಹಾಕಬಹುದಾ? ನೋಡಿ, ನೀವೊಂದು ಅಡುಗೆ ಚಾನಲ್ನು ಕೂಡ ತೆಗಿತೀರಿ. ಅಡುಗೆ ಚಾನಲ್ ಮೋಸ್ಟ್ ಇಂಪಾರ್ಟೆಂಟ್ ಮಾತು ಏನಂದರೆ, ಅಡುಗೆ ಚಾನಲ್ ನೀವು ತೆಗಿತೀರಿ ಅಂದ್ರೆ ಅದು ಹೌ ಟು ಸ್ಟೈಲ್ನಾಗ ಬರ್ತೈತಿ. ಪೀಪಲ್ ಆ್ಯಂಡ್ ಬ್ಲಾಗ್ ಬೇರೆ ಚಾನಲ್ ಕೆಟಗರಿ, ಮತ್ತು ಅದರೊಳಗೂ ಭಾಳ ಬರ್ತೈತಿ. ಬೇರೆ 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 ಬರ್ತಾವ ಪೀಪಲ್ ಆ್ಯಂಡ್ ಬ್ಲಾಗ್ ಒಳಗೆ. ಅದರ ಹೌ ಟು ಸ್ಟೈಲ್ ಒಳಗೆ ಅಡುಗೆ ಮಾಡಬಹುದು. ಅಡುಗೆ ಮಾಡುವ ವಿಡಿಯೋಸ್ಗಳು ನೀವು ಮಾಡ್ತೀರಾ, ಅದು ಮಾಡ್ಬೋದು. ಮತ್ತು ಇನ್ನೊಂದು, ನೀವು ಡ್ರಾಯಿಂಗ್ ತೆಗಿತೀರಲ್ಲ, ಆ ಡ್ರಾಯಿಂಗ್ ಹೇಗೆ ತೆಗೆಯೋದು, ಯಾವುದೇ ಒಂದು ಚಿತ್ರ ತೆಗಿಲಾಗ್ತೀರಿ, ಯಾವುದೇ ಒಂದು ಪಾರಿವಾಳ ಚಿತ್ರ ಆಗಲಿ, ಒಂದು ಗಿಣಿಯ ಚಿತ್ರ ಆಗಲಿ, ಯಾವುದೇ ಒಂದು ದೇವರ ಚಿತ್ರ ಆಗಲಿ, ಅದು ಡ್ರಾಯಿಂಗ್ ಮಾಡುವ ನೀವು ಕಲಿಸ್ತಿರಲ್ಲ, ಅದು ಹೌ ಟು ಆ್ಯಂಡ್ ಸ್ಟೈಲ್ ಒಳಗೆ ಬರ್ತೈತಿ. ಓಕೆ, ಸೊ ನೀವು ಬಾಡಿ ಬಿಲ್ಡಿಂಗ್ ಮಾಡೋದು ತೋರಿಸ್ತಿರಲ್ಲ, ಅದು ಹೌ ಟು ಸ್ಟೈಲ್. ಹೇಗೆ ನಮ್ದು ಹೊಟ್ಟೆಯ ಸೊಕ್ಕನ್ನು ಕರಗಿಸಬಹುದು, ಹೇಗೆ ನಮ್ಮ ಹೊಟ್ಟೆ ಸೊಕ್ಕನ್ನು ಕರಗುವುದು, ಹೇಗೆ ನಮ್ಮ ಚೆಪ್ಸನ್ನು ನಾವು ಇನ್ಕ್ರೀಸ್ ಮಾಡಬಹುದು, ಹೇಗೆ ನಾವು ದಪ್ಪಿದ್ದೀವಿ, ಹೇಗೆ ನಾವು ತೆಳ್ಳಗಾಗಬಹುದು, ಇದು ಎಲ್ಲ ಹೌ ಟು ಆ್ಯಂಡ್ ಸ್ಟೈಲ್ ಕೆಟಗರಿ ಒಳಗೆ ಬರ್ತೈತಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕೆಟಗರಿ ಇದು. ಅದಕ್ಕಾಗಿ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಕಲಿಸುವಂಥ ಪ್ರಯತ್ನ ನೀವು ಮಾಡ್ತಿದ್ರೆ ಅದು ಹೌ ಟು ಸ್ಟೈಲ್ನಾಗ ಬರ್ತೈತಿ. ಇನ್ನೊಂದು ವಿಷಯ, ಮತ್ತು ಯೂಟ್ಯೂಬ್ ಮೇಲೆ ನಾನು ಕಲಿಸ್ತಾ ಇದ್ದೀನಿ ನೋಡ್ರಿ. ಯೂಟ್ಯೂಬ್ ಮೇಲೆ ಎಡಿಟಿಂಗ್ ಹೇಗೆ ಮಾಡಬಹುದು, ಯಾವ ಎಡಿಟಿಂಗ್, ನಿಮ್ಮ ಫೋಟೋಗೆ ಇನ್ಕ್ರೀಸ್ ಹೇಗೆ ಮಾಡೋದು, ನಿಮ್ಮ ಫೋಟೋಗೆ ಹೇಗೆ ನಾವು ಬ್ಯೂಟಿಫುಲ್ ಮಾಡಬಹುದು, ಇಂಥ ಬೇರೆ ಬೇರೆ ಆ್ಯಪ್ ಅದ ನಾವು ಟ್ಯುಟೋರಿಯಲ್ ಮಾಡಿಕೊಂಡು ಹೇಗೆ ಹೌ ಟು ಶಬ್ದ ಎಲ್ಲಿ ಬರ್ತೈತಲ್ಲ ಅದು ಹೌ ಟು ಆ್ಯಂಡ್ ಸ್ಟೈಲ್ ಒಳಗೆ ಬರ್ತೈತಿ. ಯಾರ್ಯಾರು ವಿಡಿಯೋ
ಯಾವುದೇ ಕ್ಯಾಟಗರಿಯಲ್ಲಿ ಅವ್ರು ಕೆಲಸ ಮಾಡಲಿ, ಬೇರೆ ಒಂದು ಚಾನಲ್ ಮೇಲೆ ಹೊಸ ಚಾನಲ್ ಇರಲಿ, ಹೊಸ ಹಳಿ ಚಾನಲ್ ಇರಲಿ, ಯಾವ್ಯಾರು ಈ ವಿಡಿಯೋ ಇಲ್ಲಿ ತನಕ ನೋಡ್ಯಾರಲ್ಲ ಅವ್ರಿಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು. ಯಾಕಂದ್ರೆ ಫ್ರೆಂಡ್, ನೀವು ಯಾವುದೇ ಒಂದನ್ನು ಪ್ರಶ್ನೆ ಮಾಡ್ತಿರಲ್ಲ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ. ಮತ್ತು ನಿಮ್ಮ ಒಂದೊಂದು ಪ್ರಶ್ನೆದೊಳಗೆ ನನಗೆ ಕಲೀಲಿಕ್ಕೆ ಭಾಳ ಸಿಗ್ತೈತಿ. ನಾ ಕಲ್ತಿದ ಮೇಲೆ ಅದೇ ವಿಡಿಯೋ ಮುಖಾಂತರ ನಿಮಗೋಸ್ಕರ ತರ್ತೀನಿ. ಸೊ ಅದಕ್ಕಾಗಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಲ್ಲ. ನಿಮಗೋಸ್ಕರ ನೀವು ಒಂದೊಂದು ಪ್ರಶ್ನೆಗೆ ನಾವು ಇಲ್ಲಿ ಸ್ಟಡಿ ಮಾಡಿ ತಗೊಂಡು ಬರಬೇಕು. ಮತ್ತು ಇನ್ನೊಂದು ವಿಷಯ ಭಾಳ ಇಂಪಾರ್ಟೆಂಟ್ ಅದ, ಹೌ ಟು ಆ್ಯಂಡ್ ಸ್ಟೈಲ್ ಕ್ಯಾಟಗರಿ ಇಟ್ಕೊಂಡು ನೀವು ಒಂದು ವಿಡಿಯೋ ಮಾಡ್ತೀರಿ. ಓಕೆ, ಒಂದು ಚಾನಲ್ನು ಕೂಡ ತೆಗಿತೀರಿ. ಅದರೊಳಗೆ ಬೇರೆ ಬೇರೆ ಮ್ಯೂಸಿಕ್ನು ತೆಗಿತೀವಿ, ಮ್ಯೂಸಿಕ್ ವಿಡಿಯೋಗಳನ್ನು ಕೂಡ ಮಾಡಬಹುದು. ಅಕಸ್ಮಾತಾಗಿ ನೀವು ಹೌ ಟು ಸ್ಟೈಲ್ ನಿಮ್ಮ ಚಾನಲ್ ನಡಿಲಿಕ್ಕಂದ್ರೆ ಅದೇ ಚಾನಲ್ ಒಳಗೆ ವಿಡಿಯೋಸ್ ಕ್ಯಾಟಗರಿಗಳನ್ನು ಚೇಂಜ್ ಮಾಡಿ ನೋಡ್ರಿ. ವಿಡಿಯೋಸ್ ಕ್ಯಾಟಗರಿ ಚೇಂಜ್ ಹೆಂಗೆ ಮಾಡೋದಪ್ಪ, ಹೌ ಟು ಸ್ಟೈಲ್ ಅಂತ ಮಾಡೀವಿ. ಈಗ ಕಾಮಿಡಿ ಮಾಡೋದು ಹೆಂಗೆ, ಪರ್ಟಿಕ್ಯುಲರ್ ಆಗಿ ಹೌ ಟು ಸ್ಟೈಲ್ ಕ್ಯಾಟಗರಿ ಇಟ್ಕೊಂಡು ಹೌ ಟು ಅಡುಗೆ ಹೇಗೆ ಮಾಡೋದು, ಬ್ಯೂಟಿ ಪಾರ್ಲರ್ದ ಬಗ್ಗೆ ಆಗಲಿ, ಡ್ರಾಯಿಂಗ್ ಬಗ್ಗೆ ಆಗಲಿ, ಫಿಟ್ನೆಸ್ ಬಗ್ಗೆ ಆಗಲಿ ಎಲ್ಲ ಹೇಳ್ಕೋತ ಹೋಗ್ಲಾತ್ರಿ. ಆದ್ರೆ ವಿಡಿಯೋ ನಡ್ಯಾಕತ್ತಿಲ್ಲ. ನೀವು ಅದರ ಒಳಗೆ ಒಂದು ಕಾಮಿಡಿ ವಿಡಿಯೋ ಹಾಕ್ತೀರಿ, ನೀವು ಅದನ್ನು ಹೌ ಟು ಸ್ಟೈಲ್ ಒಳಗೆ ಹೋಗ್ತಿಲ್ಲ ಈಗ. ಆದ್ರೆ ಹಂಗಲ್ಲ, ಕಾಮಿಡಿ ವಿಡಿಯೋ ಮಾಡಿದ ಮ್ಯಾಗ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗ್ತೈತಿ, ಕ್ಯಾಟಗರಿ ಅಂತ. ಆ ಕ್ಯಾಟಗರಿ ಹೋಗಿ ಆ ಪರ್ಟಿಕ್ಯುಲರ್ ಒಂದೇ ವಿಡಿಯೋದ ಕ್ಯಾಟಗರಿಯನ್ನು ಚೇಂಜ್ ಮಾಡ್ಕೊರಿ. ಒಂದದ ವಿಡಿಯೋದ ಆ ಕಾಮಿಡಿ ಇದ್ರೆ ಕಾಮಿಡಿ ಮಾಡ್ರಿ, ಅದು ಹಾಡಿದ್ರೆ ಹಾಡು ಮಾಡ್ರಿ, ಇದು ಮ್ಯೂಸಿಕ್ ಅಂತ ಮಾಡ್ರಿ, ಮ್ಯೂಸಿಕ್ ಯೂಸ್ ಮಾಡಿದ್ದಿದ್ರೆ ಮ್ಯೂಸಿಕ್ ಅಂತ ಮಾಡ್ರಿ. ಇದು ಮತ್ತು ಏನಾದರೂ ಒಂದು ಪುರಾಣದ ಕಥೆ ಆಗಲಿ, ಕುರಾನದ ಕಥೆ ಆಗಲಿ, ಏನಾದರೂ ಒಂದು ಮೋಟಿವೇಶನ್ ವಿಡಿಯೋ ಮಾಡಾಕತ್ತೀರಿ, ಜನರಿಗೆ ಒಂದು ಸಂದೇಶ ಕೊಡುವಂಥ ಪ್ರಯತ್ನ ಮಾಡಾಕತ್ತೀರಿ, ಅದರಿಂದ ಜನರಿಗೆ ಒಂದು ಪಾಠ ಸಿಗ್ತೈತಿ ಅಂದ್ರೆ ಅದು ಎಜುಕೇಷನ್ ಕ್ಯಾಟಗರಿ ಒಳಗೆ ಹೋಗ್ತೈತಿ. ಯಾವ ವಿಡಿಯೋ ಮೇಲೆ ಬೇರೆ ಒಂದೇ ಹೌ ಟು ಸ್ಟೈಲ್ ಒಂದು ಚಾನಲ್ ತೆಗೋದು, ಅಥವಾ ಕಾಮಿಡಿ ಚಾನಲ್ ತೆಗೋದು, ಅಥವಾ ಎಜುಕೇಷನ್ ಚಾನಲ್ ತೆಗೋದು, ಬೇರೆ ಕ್ಯಾಟಗರಿಯ ವಿಡಿಯೋಸ್ಗಳನ್ನು ಕೂಡ ನೀವು ಹಾಕಬಹುದು. ಪರ್ಟಿಕ್ಯುಲರ್ ಆಗಿ ಆ ವಿಡಿಯೋಸ್ದ ಕ್ಯಾಟಗರಿ ಏನಿದೆಯಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿರಿ, ಪರ್ಟಿಕ್ಯುಲರ್ ಅದೇ ವಿಡಿಯೋ. ಯಾಕಂದರೆ ಇದರಿಂದ ಏನಾಕೈತಿ, ಯೂಟ್ಯೂಬ್ದ ಅಲ್ಗೋರಿದಮ್ಗೆ ತಿಳಿತೈತಿ. ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಿದಾಗ ನೀವು ಟ್ಯಾಗ್ ಡಿಸ್ಕ್ರಿಪ್ಷನಲ್ಲಿ ಆ ಕ್ಯಾಟಗರಿಯ ಟ್ಯಾಗ್ಗಳು ಮತ್ತು ಡಿಸ್ಕ್ರಿಪ್ಷನಲ್ಲಿ ಆ ಕ್ಯಾಟಗರಿ ಬಗ್ಗೆ ಆ ವಿಡಿಯೋದಲ್ಲಿ ಏನು ಹೇಳಿರಿ, ನೀವು ಕಾಮಿಡಿ ಮಾಡಿರೋ ಅಂತ ಹೇಳ್ತಿರಲ್ಲ, ಮತ್ತು ಅಥವಾ ಮ್ಯೂಸಿಕ್ ಹಾಡಿನ ಅಂತ ಹೇಳ್ತಿರಲ್ಲ, ಡಿಸ್ಕ್ರಿಪ್ಷನಲ್ಲಿ ಬರೀತೀರಿ. ಅದರಿಂದ ಆ ಯೂಟ್ಯೂಬ್ದ ಒಂದು ರೋಬೋಟ್ ಅಲ್ಗೋರಿದಮ್ ತಿಳಿತೈತಿ, ಈ ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋ ಈ ಕ್ಯಾಟಗರಿದ ಮಂದಿದ ಐತಿ, ಇದೇ ಮಂದಿಗೆ ನಾನು ಕಳಿಸ್ಬೇಕು ಅಂತ ಆ ರೋಬೋಟ್ ಅಲ್ಗೋರಿದಮ್ ಏನು ಮಾಡ್ತೈತಿಲ್ಲ ಅದು ಪುಷ್ ಮಾಡ್ತೈತಿ ಮುಂದೆ. ನೀವು ಹೌ ಟು ಆ್ಯಂಡ್ ಸ್ಟೈಲ್ ಕ್ಯಾಟಗರಿ ಇಟ್ಕೊಂಡು ನೀವು ಅಲ್ಲಿ ಕಾಮಿಡಿ ಮಾಡಿದರೆ ಅದು ಏನು ಮಾಡ್ತೈತಿ, ಯೂಟ್ಯೂಬ್ದ ಅಲ್ಗೋರಿದಮ್ ಆ ಹೌ ಟು ಸ್ಟೈಲ್ ಜನರಿಗೆ, ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ತೋರಿಸ್ತೈತಿ, ಅವರಿಗೆ ಪಸಂದ್ ಬರಂಗಿಲ್ಲ, ಅದು ಲೈಕ್ ಮಾಡಂಗಿಲ್ಲ. ಹೀಗಾಗಿ ನಿಮ್ಮ ಚಾನಲ್ದ ಆ ವಿಡಿಯೋಸ್ಗೆ ಬೂಸ್ಟ್ ಆಗೋದಿಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ನೀವು ಕಾಮಿಡಿ ಮಾಡ್ತಿದ್ರೆ ಕಾಮಿಡಿ ಸೆಲೆಕ್ಟ್ ಮಾಡಿರಿ ನಿಮ್ಮ ವಿಡಿಯೋಗೆ, ಅಥವಾ ಒಂದೇ ಚಾನಲ್ನಲ್ಲಿ ಹೌ ಟು ಸ್ಟೈಲ್ ಅಂತ ಸೆಲೆಕ್ಟ್ ಮಾಡ್ಕೋರಿ. ಒಂದೇ ಚಾನಲಲ್ಲಿ ಹಲವಾರು ಕ್ಯಾಟಗರಿಯ ವಿಡಿಯೋಸ್ಗಳನ್ನು ಕೂಡ ಹಾಕಬಹುದು. ಆ ಬೇರೆ ಕ್ಯಾಟಗರಿಯ ವಿಡಿಯೋಸ್ ತೆಳಗಡೆ ಒಂದೊಂದು ವಿಡಿಯೋಸ್ ತೆಳಗಡೆ ನಿಮ್ದು ಆ ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡಬೇಕಾಗಿ ನಿಮಗೆ ಅವಶ್ಯಕತೆ ಇದೆ. ಇದರಿಂದ ನಿಮ್ಮ ಚಾನಲ್ ಬೂಸ್ಟ್ ಆಕೈತಿ. ಸೊ ಇವತ್ತಿನ ಈ 7-8 ನಿಮಿಷದ ನಾವು ವಿಡಿಯೋ ಮಾಡಿಲ್ಲ, ನಿಮಗೆ ಭಾಳಷ್ಟು ತಿಳಿಯಲಿಕ್ಕೆ ಸಿಕ್ಕಿರಬಹುದು. ಸೊ ಸಿಕ್ಕಿದ್ರೆ ನಿಮಗೆ ಏನಾದರೂ ಬೆನಿಫಿಟ್ ಸಿಕ್ಕಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಲೈಕ್ ಮಾಡಿರಿ, ಗೆಳೆಯ ಜೊತೆಗೆ ಶೇರ್ ಮಾಡಿರಿ. ತೆಳಗಡೆ ಮತ್ತು ನಿಮಗೆ ಏನಾದರೂ ಅನಿಸಿಕೆಗಳು ಇದ್ದರೆ ತೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದಿಂದ. ನಮಸ್ಕಾರ, ಜವಾರಿ ಮಂದಿಗೆ.